ವೈಶಾಖ ಬುದ್ಧ ಪೂರ್ಣಿಮೆಯ ಪ್ರಯುಕ್ತ ದಲಿತ ಪರ ಸಂಘಟನೆ ಮುಖಂಡರು ಹಾಗೂ ಬುದ್ಧನ ಅನುಯಾಯಿಗಳು ಆಜಾದ್ ವೃತ್ತದಲ್ಲಿ ಬುದ್ಧನ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಬುದ್ಧ ಪೂರ್ಣಿಮೆಯನ್ನ ಆಚರಿಸಲಾಯಿತು. बुद्धं शरणं गच्छामि धम्मं शरणं गच्छामि धम्मं शरणं गच्छामि. ಮೂರು ಮಹಾ ಘಟನೆಗಳ ಸಂಕೇತವೇ ಬುದ್ಧ ಪೂರ್ಣಿಮಾ. ಈ ಪುಣ್ಯ ದಿನವು ಬೌದ್ಧ ಧರ್ಮದ ಅತ್ಯಂತ ಪವಿತ್ರ ದಿನವಾಗಿದೆ. ಇದು ಗೌತಮ ಬುದ್ಧನ ಜನನ, ಜ್ಞಾನೋದಯ ಮತ್ತು ಮಹಾಪರಿನಿರ್ವಾಣ ಈ ಮೂರು ಮಹತ್ವದ ಘಟನೆಗಳನ್ನು ಒಂದೇ ದಿನದಲ್ಲಿ ಸ್ಮರಿಸುವ ದಿನವಾಗಿದೆ. ಈ ದಿನವು ಬೌದ್ಧರಿಗೆ ಮಾತ್ರವಲ್ಲದೆ ಶಾಂತಿ, ಕರುಣೆ ಮತ್ತು ಅಹಿಂಸೆಯ ಸಂದೇಶವನ್ನ ಬಯಸುವ ಎಲ್ಲರಿಗೂ ಪ್ರೇರಣೆಯ ದಿನವಾಗಿದೆ ಎಂದು ವಸಂತ್ ಕುಮಾರ್ ತಿಳಿಸಿದರು. ಪ್ರಪಂಚಕ್ಕೆ ಪ್ರಜ್ವಲಿಸಿದಂಥ ಭಗವಾನ್ ಬುದ್ಧರ ಜಯಂತಿ 2570 ವರ್ಷಗಳ ಹಿಂದೆ ಯಾವ ಸಮಾಜಕ್ಕೆ ಕರುಣೆ ಇರಲಿಲ್ವೋ, ಸಮಾನತೆ ಇರಲಿಲ್ವೋ, ಆ ಸಮಾಜಕ್ಕೆ ಕರುಣೆ, ಮೈತ್ರಿ ಇವುಗಳನ್ನು ಧಾರೆ ಎರೆದಂಥ ಸಮಾಜದ ಅರಿವನ್ನು ಮೂಡಿಸಿ ಸುಮಾರು 1000 ವರ್ಷಗಳ ಕಾಲ ಬೌದ್ಧ ಧಮ್ಮ ಈ ನಾಡಿನಲ್ಲಿ ಮೆರೆದಂಥ ದಿನ ಅದು ಪ್ರಜಾಪ್ರಭುತ್ವದ ಸಂಕೇತ. ಆ ದಿನವನ್ನು ಭಗವಾನ್ ಬುದ್ಧರ ಜಯಂತಿ, ಅವರ ಹುಟ್ಟು, ಅವರ ಸಾವು, ಜ್ಞಾನೋದಯ ಎಲ್ಲವೂ ಕೂಡ ಪೂರ್ಣಿಮೆಯ ದಿನ ಆಗಿದ್ದರಿಂದ ಇದಕ್ಕೆ ಬುದ್ಧ ಪೂರ್ಣಿಮೆ ಅಂತ ಹೇಳ್ಬಿಟ್ಟು ಹೆಸರು ಬಂದಿದೆ. ಇವತ್ತ ಕರ್ನಾಟಕ ಬೌದ್ಧ ಮಹಾಸಭಾ ವತಿಯಿಂದ ಇವತ್ತ ಬುದ್ಧ ಪೂರ್ಣಿಮೆಯನ್ನು ಇಲ್ಲಿ ಆಚರಿಸ್ತಾ ಇದ್ವಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಕೂಡ ಬೌದ್ಧ ಮಹಾಸಭಾದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಫೋಟೋಕ್ಕೆ ಪುಷ್ಪಾರ್ಚನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಏನು 2 ಭಾರತೀಯ ಬೌದ್ಧ ಮತ್ತು ಸಭಾ, ಅಂಬೇಡ್ಕರ್ ದಿನ ಸಂಸ್ಥೆ ಮತ್ತು ಶ್ರಾವಸ್ತಿ ಬುದ್ಧ ವಿಹಾರ ಚಿಕ್ಕಮಗಳೂರಿನಲ್ಲಿ ಚಟುವಟಿಕೆಯನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿ ಮುಂದಿನ ದಿನಗಳಲ್ಲಿ ಮುಂದಿನ ಬುದ್ಧ ಪೂರ್ಣಿಮೆ ದಿವಸ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಒಂದು ಮೆರವಣಿಗೆ ಕೂಡ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಬುದ್ಧ, ಬಸವ, ಅಂಬೇಡ್ಕರ್ನಲ್ಲಿ ನಡೆಯುವಂಥವ್ರು. ನಾವು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡೋಣ. ನಾವು ಶಾಂತಿ ಇರ್ತಕ್ಕಂಥ ಸಮಾಜವನ್ನು, ಜಾತ್ಯತೀತವಾದ ಸಮಾಜವನ್ನು ಕಟ್ಟಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋದು ಹೇಳ್ತಾ ಭಾಗವಹಿಸಿದಂಥ ಎಲ್ಲ ರಾಧಾಕೃಷ್ಣ, ನಮ್ಮ ವಸಂತ್ ಕುಮಾರ್ ಅವರು, ನಮ್ಮ ಭೀಮಾರ್ಮಿ ಎಲ್ಲ ಪದಾಧಿಕಾರಿಗಳು, ಮತ್ತು ಅನಿಲ್ ಆನಂದ್ ಅವರು, ಮತ್ತೆಲ್ಲ ಮೋಹನ್ ಕುಮಾರ್ ಅಂದ ಮತ್ತು ಟೀಮು, ಮತ್ತು ದಿವಾಕರ್ ಅಂದ ತಂಡ ಎಲ್ಲರೂ ಕೂಡ ಬಂದಿದ್ರಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಬುದ್ಧ ಪೂರ್ಣಿಮೆಯ ಜಯಂತಿ ಶುಭಾಶಯಗಳನ್ನ ಹೇಳ್ತಾ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಬಿಎಸ್ಪಿ ಮುಖಂಡರಾದ ಕೆಟಿ ರಾಧಾಕೃಷ್ಣ, ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೆ ಮಕ್ಕಿ ಲಕ್ಷ್ಮಣ್, ಕನ್ನಡ ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್, ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಕುಮಾರ್, ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರಾದ ಹುನೇಶ್, ತಾಲೂಕು ಅಧ್ಯಕ್ಷರಾದ ರಮೇಶ್, ಅಲೆಮಾರಿ ಬುಡಕಟ್ಟು ಮಹಾಸಭಾ ಜಿಲ್ಲಾಧ್ಯಕ್ಷರಾದ ದಿವಾಕರ್, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್, ಡಿಎಸ್ಎಸ್ ಸಾಗರಬಣ ಜಿಲ್ಲಾ ಸಂಚಾಲಕರಾದ ಬಾಲಕೃಷ್ಣ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು.